ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 24. ತನ್ನ ಮನಸ್ಸಿನ ಮಾತನ್ನು ಗ್ರಹಿಸಿದಂತೆಯೇ ಕೇಳುತ್ತಿರುವ ಆದಿಯನ್ನು ನೋಡಿ ಕೇಳಬೇಕಾ ಬೇಡವಾ ಎಂದು ಆಲೋಚಿಸುತ್ತಾ ಕಾಫಿ ಕಪ್ ಪಕ್ಕಕ್ಕೆ ಇಟ್ಟು ಸರಿ ಕೇಳೋಣ ಎಂದು ಅಂದುಕೊಂಡು ಕೈಗಳನ್ನು ಉಜ್ಜಿಕೊಳ್ಳುತ್ತಾ, ಇದು ಹೇರ್ ಡ್ರೈಯರ್ ಇದ್ದಾಗ ಆ ದಿನ ನನ್ನನ್ನು ತಲೆ ಒರೆಸಿ ಎಂದು ಏಕೆ ಕೇಳಿದಿರಿ ಎಂದು ಭಯದಿಂದಲೇ ಒಂದೊಂದು ಪದವನ್ನು ಜೋಡಿಸಿ ಕೇಳುತ್ತಾಳೆ ಗಾನವಿ. ಕೂಡಲೇ ಒಂದೇ ಸೆಳೆತಕ್ಕೆ ಆದಿ ಅವಳ ಸೊಂಟ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ಇದರಿಂದ ಆದಿ ಕೈ ಗಾನವಿಯ ಸೊಂಟದ ಮೇಲಿದ್ದರೆ ಒಮ್ಮೆಲೆ ಎಳೆದುಕೊಂಡ ಕಾರಣ ಆದಿ ಎದೆಗೆ ಬಂದು ಅಪ್ಪಳಿಸುತ್ತಾಳೆ ಗಾನವಿ. ಮೊದಲೇ ಶರ್ಟ್ಲೆಸ್ ಆಗಿದ್ದ ಆದಿ ಕೇವಲ ಸೊಂಟಕ್ಕೆ ಟವಲ್ ಮಾತ್ರ ಸುತ್ತಿಕೊಂಡಿದ್ದರಿಂದ ಉಸಿರುಗಟ್ಟಿದಂತಾಗುತ್ತಾಳೆ ಗಾನವಿ. ಆದಿಗೆ ತೀರಾ ಹತ್ತಿರದಲ್ಲಿ ಇರುವುದರಿಂದ ಅವನ ಬಿಸಿ ಉಸಿರು ಗಾನವಿಯ ಕತ್ತಿನ ಭಾಗಕ್ಕೆ ಮತ್ತೇರಿಸುವಂತೆ ತಾಕುತ್ತಿದ್ದರೆ ಬೆದರಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಇರುತ್ತಾಳೆ. ಗಾನವಿಯ ಸೊಂಟವನ್ನು ಗಟ್ಟಿಯಾಗಿ ಸುತ್ತಿ ಹಿಡಿದು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ, ಈಗ ಹೇಳು ಏನು, ಈಗ ಕೇಳು ಏನು, ಏನು ಕೇಳಬೇಕೆಂದುಕೊಂಡಿದ್ದೀಯಾ ಅಂದಾಗ ಆದಿ ಎದೆಯ ಭಾಗ ತೆರೆದಿರುವುದರಿಂದ ನೇರವಾಗಿ ತನಗೆ ತಾಕುತ್ತಿರುವ ಆದಿ ಎದೆಯ ಭಾಗವನ್ನು ಕಂಡು ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರುವ ಗಾನವಿಗೆ ಬಾಯಿಂದ ಮಾತು ಕೂಡ ಹೊರಬರುತ್ತಿಲ್ಲ. ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಈಗ ಹೇಳು, ಆಗಲೇ ಏನೋ ಕೇಳುತ್ತಿದ್ದೆ ಅಂದ. ಏನೂ ಇಲ್ಲ ಏನೂ ಇಲ್ಲ ಎಂದು ಗುಟುಕು ನುಂಗುತ್ತಾ ಹೇಳುತ್ತಿದ್ದರೆ ಇನ್ನೂ ಅರ್ಧ ಒದ್ದೆಯಾಗಿಯೇ ಇರುವ ಗಾನವಿಯ ಕೂದಲಿನಿಂದ ಟವಲ್ ಅನ್ನು ಬೇರ್ಪಡಿಸಿ ಆ ಕಡೆ ಎಸೆದು ಇನ್ನೂ ಸ್ವಲ್ಪ ಮುಂದಕ್ಕೆ ಬಾಗಿ ಅದರಿಂದ ಬರುತ್ತಿರುವ ಶೀಗೆಕಾಯಿ ಪರಿಮಳವನ್ನು ಗಾಢವಾಗಿ ಆಸ್ವಾದಿಸುತ್ತಾ ಗಾನವಿಯ ಮುಂಗುರುಳನ್ನು ತನ್ನ ಕೈಯಿಂದ ಸರಿಪಡಿಸುತ್ತಾ ಇದ್ದರೆ ಗಾನವಿಯ ಹಾರ್ಟ್ ಬೀಟ್ 120 ಸ್ಪೀಡ್ನಲ್ಲಿ ಬಡಿದುಕೊಳ್ಳುತ್ತಿದೆ. ಎದೆಯ ತುಂಬ ಶೀಗೆಕಾಯಿ ಪರಿಮಳವನ್ನು ಇನ್ನೊಮ್ಮೆ ಆಸ್ವಾದಿಸುತ್ತಾ, ಇದು ಏನ್ ಸ್ಮೆಲ್ ಎಂದು ಕೇಳುತ್ತಾನೆ ಗಾನವಿಯನ್ನು. ಅಷ್ಟು ಹತ್ತಿರದಲ್ಲಿ ಇರುವುದರಿಂದ ಎಸಿ ಆನ್ ಆಗಿದ್ದರೂ ಕೂಡ ಗಾನವಿಗೆ ಬೆವರು ಬರುತ್ತಿರುತ್ತದೆ. ಬಾಯಿಂದ ಮಾತು ಹೊರಬರುವುದಿಲ್ಲ. ನಿನ್ನನ್ನೇ ಕೇಳುತ್ತಿರೋದು, ಇದು ಏನು ಸ್ಮೆಲ್ ಎಂದು ಕೇಳಿದೆ ಎಂದು ಅಂದಾಗ ಶೀಗೆಕಾಯಿ ಅನ್ನುತ್ತಾಳೆ. ಚೆನ್ನಾಗಿದೆ ಎಂದು ಹೇಳುತ್ತಾ ಗಾನವಿಯ ಹಣೆಯಿಂದ ಕೆನ್ನೆಯ ಮೇಲೆ ಇಳಿಯುತ್ತಿರುವ ಬೆವರಿನ ಹನಿಯನ್ನು ತನ್ನ ತೋರು ಬೆರಳಿನಿಂದ ಮೃದುವಾಗಿ ಒರೆಸಿ ಪಕ್ಕಕ್ಕೆ ಕೊಡವಿದ್ದಾಗ ಗಾನವಿಯ ಎದೆ ಜಲ್ಲೆನ್ನುತ್ತದೆ. ಗಾನವಿಯ 2 ಭುಜಗಳನ್ನು ಹಿಡಿದು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಕೂರಿಸುತ್ತಾ, ಯಾಕೆ ನಿನಗೆ ಇಷ್ಟು ಬೆವರು ಬರುತ್ತಿದೆ, ತಣ್ಣಗೆ ಇದೆ ಅಲ್ವಾ ಎಂದು ಹೇಳುತ್ತಾ ಎಸಿ ಟೆಂಪರೇಚರ್ ಅಡ್ಜಸ್ಟ್ ಮಾಡಿದನು. ಆದಿ ಮಾಡುವ ಕೆಲಸಗಳಿಗೆ ಗಂಟಲು ಒಣಗಿ ಹೋಗುತ್ತಿದ್ದರೆ ಕಕ್ಕಾಬಿಕ್ಕಿ ನೋಟದಿಂದ ನೋಡುತ್ತಾಳೆ ಗಾನವಿ. ಗಾನವಿ ಯಾವ ಸ್ಥಿತಿಯಲ್ಲಿದ್ದಾಳೆ ಎಂದು ಏಕಮಾತ್ರವೂ ಪರಿಗಣಿಸದೆ ಹೇರ್ ಡ್ರೈಯರ್ನಿಂದ ಅವಳ ತಲೆಯನ್ನು ಹಾರಿಸುತ್ತಾನೆ. ಆದಿ ಮಾಡುವ ಕೆಲಸಕ್ಕೆ ಕಣ್ಣು ಬಾಯಿ ಎರಡೂ ಬಿಟ್ಟು ಅವನ ಕಡೆಯೇ ಆಶ್ಚರ್ಯವಾಗಿ ನೋಡುತ್ತಾ ಇರುತ್ತಾಳೆ ಗಾನವಿ. ಗಾನವಿಯ ಪರಿಸ್ಥಿತಿಯನ್ನು ನೋಡಿ ಮನದೊಳಗೆ ನಗು ಬರುತ್ತಿದ್ದರೂ ಹೊರಗಡೆ ಮಾತ್ರ ಗಂಭೀರವಾಗಿ ಕಾಣಿಸಿಕೊಳ್ಳುತ್ತಾ, ಇದರಿಂದ ಹೀಗೆ ಕೂದಲು ಒಣಗಿಸಿಕೊಳ್ಳುತ್ತಾರೆ, ಈಗ ಅರ್ಥವಾಯ್ತಾ, ಇದು ಯಾವುದಕ್ಕೆ ಬಳಸುತ್ತಾರೆ ಎಂದು. ಇನ್ನೂ ಏನಾದರೂ ಕೇಳಬೇಕಾ ಅಂದಾಗ ಆದಿ ಮಾಡಿದ ಕೆಲಸಕ್ಕೆ ತಾನು ಏನು ಕೇಳಿದೆ ಎಂಬುದನ್ನೇ ಮರೆತು ಹೋಗುತ್ತಾಳೆ ಗಾನವಿ. ಇನ್ನೂ ಹತ್ತಿರವಾಗಿಯೇ ಇರುವ ಆದಿಯನ್ನು ಗುಟುಕು ನುಂಗುತ್ತಾ ಕಣ್ಣರಳಿಸಿ ನೋಡುತ್ತಾಳೆ. ಏನು ಹಾಗೆ ನೋಡ್ತಾ ಇದ್ದೀಯಾ ಅಂದಾಗ ಏನಿಲ್ಲ ಅನ್ನುತ್ತಾಳೆ. ಹಾಗಾದರೆ ಹೋಗಿ ಮೊದಲು ನನಗೆ ಡ್ರೆಸ್ ತೆಗೆಯುವ ಕೆಲಸ ನೋಡು ಅನ್ನುತ್ತಾನೆ. ಅದೇ ಮಹಾಭಾಗ್ಯ ಎಂದುಕೊಂಡು ಸರಿ ಎಂದು ಆದಿ ಡ್ರೆಸ್ ತೆಗೆದು ಬೆಡ್ ಮೇಲೆ ಇಟ್ಟು, ನಿಮ್ಮ ಕಾಫಿ ತಣ್ಣಗಾಗಿ ಹೋಗಿದೆ, ಮತ್ತೆ ತೆಗೆದುಕೊಂಡು ಬರುತ್ತೇನೆ ಎಂದು ಕೆಳಗೆ ಓಡುತ್ತಾಳೆ. ಕೆಳಗೆ ಓಡುತ್ತಿರುವ ಗಾನವಿಯನ್ನು ನೋಡಿ ಸಣ್ಣದಾಗಿ ನಗುತ್ತಾ, ನಿನ್ನನ್ನು ಏಮಾರಿಸುವುದು ತುಂಬ ಸುಲಭ ಗಾನವಿ ಎಂದು ಅಂದುಕೊಂಡು ತಾನು ತೆಗೆದ ಡ್ರೆಸ್ ಹಾಕಿಕೊಂಡು ರೆಡಿ ಆಗುತ್ತಾನೆ ಆದಿ. ಸ್ವಲ್ಪ ಸಮಯದ ನಂತರ ಡೈನಿಂಗ್ ಟೇಬಲ್ ಹತ್ತಿರ ಬರುವಷ್ಟರಲ್ಲಿ ಎಲ್ಲರೂ ಅಲ್ಲೇ ಇರುತ್ತಾರೆ. ಎಲ್ಲರಿಗೂ ಟಿಫನ್ ಬಡಿಸುತ್ತಿದ್ದರೆ ಕಲ್ಪ ಅತ್ತಿಗೆ, ನಾಳೆ ನೀವು ನನ್ನ ಜೊತೆ ಶಾಪಿಂಗಿಗೆ ಬರಬೇಕು ಎನ್ನುತ್ತಾಳೆ. ಭಯದಿಂದ ಎಲ್ಲರ ಕಡೆ ನೋಡುತ್ತಾಳೆ ಗಾನವಿ, ಮುಖ್ಯವಾಗಿ ಆದಿ ಕಡೆ. ಆದಿ ಏನೂ ಮಾತನಾಡದೆ ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದರೆ
ಇದರ ಅರ್ಥ ಹೋಗು ಎಂದ ಅಥವಾ ಬೇಡ ಎಂದ ಎಂದು ಅರ್ಥವಾಗುವುದಿಲ್ಲ ಗಾನವಿಗೆ. ಏನು ಶಾಪಿಂಗ್ ಮಾಡಬೇಕು ಕಲ್ಪ ಎಂದು ಅರುಂಧತಿ ಅವರು ಕೇಳುವುದರೊಂದಿಗೆ ತನ್ನ ಕಾಲೇಜು ಫಂಕ್ಷನ್ ಬಗ್ಗೆ ಹೇಳಿ ಅದಕ್ಕೆ ಬೇಕಾದ ಟ್ರೆಡಿಷನಲ್ ಡ್ರೆಸ್ ಅತ್ತಿಗೆಯನ್ನ ಕರೆದುಕೊಂಡು ಹೋಗಿ ತರುತ್ತೇನೆ ಗ್ರ್ಯಾನಿ ಎಂದು ಮುದ್ದಾಗಿ ಕೇಳುತ್ತಾಳೆ. ಸರಿ, ಗಾನವಿಗೆ ಕೂಡ ಬೇಕಾದುದನ್ನು ತೆಗೆದುಕೊಂಡು ಬಾ ಎಂದು ಹೇಳುವುದರೊಂದಿಗೆ ಸಂತೋಷವಾಗಿ ಥ್ಯಾಂಕ್ ಯು ಗ್ರ್ಯಾನಿ ಎಂದು ಅವರನ್ನು ಅಪ್ಪಿಕೊಳ್ಳುತ್ತಾಳೆ ಕಲ್ಪ. ಆದರೆ ಗಾನವಿ ಮಾತ್ರ ಕಂಗಾಲಾಗಿ ನನಗೇಕೆ ಅಜ್ಜಿ, ನನಗೆ ಬೇಡ, ನನ್ನ ಹತ್ತಿರ ತುಂಬಾ ಇವೆ ಎನ್ನುತ್ತಿದ್ದರೆ ಅವೆಲ್ಲ ನಾವು ಸೆಲೆಕ್ಟ್ ಮಾಡಿದವು ಗಾನವಿ, ಅವು ನಿನಗೆ ಇಷ್ಟವಾಗಲಿಲ್ಲ ಅನಿಸುತ್ತೆ, ಅದಕ್ಕೆ ಬಂದಾಗಿನಿಂದ ನೀನು ಅವುಗಳನ್ನು ಉಟ್ಟುಕೊಳ್ಳಲೇ ಇಲ್ಲ. ನಿಮ್ಮ ಊರಿನಿಂದ ನೀನು ತಂದ ಸೀರೆಗಳನ್ನು ಮಾತ್ರ ಉಟ್ಟುಕೊಳ್ಳುತ್ತಿದ್ದೀಯ. ನಿನಗೆ ಅವು ಹೆವಿ ಭಾರ ಎಂದು ಅನ್ನಿಸಿರಬಹುದು. ಅದಕ್ಕೆ ಕಲ್ಪ ಜೊತೆ ಹೋಗಿ ನಿನಗೆ ಇಷ್ಟವಾದುದನ್ನು ತೆಗೆದುಕೊಂಡು ಬಾ. ಇದರಲ್ಲಿ ನೀನು ಬೇಜಾರು ಪಡಬೇಕಾದದ್ದು, ಮುಜುಗರ ಪಡಬೇಕಾದದ್ದು ಏನೂ ಇಲ್ಲ ಕಲ್ಪ. ಗಾನವಿ ಹಾಗೆ ಹೇಳುತ್ತಾಳೆ. ಆದರೆ ನೀನು ಮಾತ್ರ ನಿಮ್ಮ ಅತ್ತಿಗೆ ತನಗೆ ಇಷ್ಟವಾದುದನ್ನು ತೆಗೆದುಕೊಳ್ಳುವವರೆಗೂ ಬಿಡಬೇಡ ಎಂದು ಹೇಳುತ್ತಾರೆ. ಸರಿ ಗ್ರಾನಿ, ನನಗೆ ಹೇಳಿದೆ ಅಲ್ವಾ, ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾಳೆ ಕಲ್ಪ. ಈಗ ತಾನು ಏನಾದರೂ ತೆಗೆದುಕೊಂಡರೆ ಆದಿ ಏನನ್ನುತ್ತಾರೋ ಎಂದು ಭಯದಿಂದ ಅವನ ಕಡೆಗೆ ನೋಡುತ್ತಾ ಇರುತ್ತಾಳೆ. ಆದರೆ ಆದಿ ಮಾತ್ರ ಗಾನವಿಯನ್ನು ಏಕಮಾತ್ರವೂ ಪರಿಗಣಿಸದೆ ಅಲ್ಲಿ ನಡೆಯುವುದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಗಾನವಿ ಬಡಿಸಿದ ಟಿಫನ್ ತಿನ್ನುತ್ತಾ ಇರುತ್ತಾನೆ. ಆದರೆ ಶಾಂಭವಿಗೆ ಮಾತ್ರ ಇದನ್ನೆಲ್ಲ ನೋಡುತ್ತಾ ಮೈ ಹುರಿದು ಹೋಗುತ್ತಿರುತ್ತದೆ. ಹೋಗೋಕೆ ದಿಕ್ಕಿಲ್ಲದ ಇವಳಿಗೆ ಶಾಪಿಂಗ್ ಮಾಲ್ನಲ್ಲಿ ಬಟ್ಟೆಗಳು ಬೇಕಾಗಿ ಬಂದವಾ, ಅದು ಬೇಡ ಎನ್ನುತ್ತಿದ್ದರೂ ಕೂಡ ತೆಗೆದುಕೊಳ್ಳಲೇಬೇಕು ಎಂದು ಎಷ್ಟು ಹಠ ಹಿಡಿಯುತ್ತಾಳೋ ನೋಡು ಈ ಮುದುಕಿ. ಯಾವತ್ತಾದರೂ ನನ್ನನ್ನು ಹಾಗೆ ತೆಗೆದುಕೊಳ್ಳಿ ಎಂದು ಹೇಳಿದ್ದಾಳ ಎಂದು ಕಸಿವಿಸಿಯಿಂದ ಅಂದುಕೊಳ್ಳುತ್ತಾ ಹೋಗೇ ಹೋಗು, ಈ ರಾಣಿ ಭೋಗಗಳು ಇನ್ನೂ ಎಷ್ಟು ದಿನ ನಾನು ನೋಡುತ್ತೇನೆ ಎಂದು ಸಿಟ್ಟಿನಿಂದ ಅಂದುಕೊಳ್ಳುತ್ತಾ ಗಾನವಿ ಕಡೆ ಕೋಪವಾಗಿ ನೋಡುತ್ತಾಳೆ. ತನ್ನ ಮಗಳನ್ನು ಕೂಡ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಆದಿ ಮಾತ್ರ ಟಿಫನ್ ಮುಗಿಸಿಕೊಂಡು ಗಾನವಿಯನ್ನು ಗಮನಿಸದೆ ಆಫೀಸ್ಗೆ ಹೊರಟು ಹೋಗುತ್ತಾನೆ. ಕಲ್ಪ ಕೂಡ ಶಾಪಿಂಗಿಗೆ ಹೋಗುತ್ತಿರುವುದಕ್ಕೆ ಸಂತೋಷವಾಗಿ ಕಾಲೇಜಿಗೆ ಹೋಗುತ್ತಾಳೆ. ಅಲ್ಲಿ ಅಷ್ಟು ಜನರಿದ್ದರೂ ತನ್ನನ್ನು ಯಾರೂ ಪರಿಗಣಿಸುತ್ತಿಲ್ಲ ಎಂದು, ಕನಿಷ್ಠ ತನ್ನನ್ನು ಮಾತಿಗೆ ಕೂಡ ಕರೆಯುತ್ತಿಲ್ಲ ಎಂದು, ಆ ಮನೆಯಲ್ಲಿ ದಿನ ಕಳೆದಂತೆ ತನ್ನ ಆಧಿಪತ್ಯ ಕಡಿಮೆಯಾಗುತ್ತಿರುವಂತೆ ಫೀಲ್ ಆಗುತ್ತಾಳೆ ಶಾಂಭವಿ. ಒಳಗೆ ಕುದಿಯುತ್ತಾ ಆ ಕೋಪವನ್ನೆಲ್ಲ ಗಾನವಿಯ ಮೇಲೆ ತಿರುಗಿಸುತ್ತಾ ಇವಳ ಸಂಗತಿ ನೋಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ ನಗು ನಟಿಸುತ್ತಾಳೆ. ಆದರೆ ಇದನ್ನು ಗಾನವಿಯನ್ನು ಅಲ್ಲಿಂದ ಕಳುಹಿಸಲು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾಳೆ. ಅದರಂತೆ ಸೈಲೆಂಟಾಗಿ ಟಿಫನ್ ಮುಗಿಸಿಕೊಂಡು ಕೋಣೆಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ಅಜಯ್ಗೆ ಫೋನ್ ಮಾಡುತ್ತಾಳೆ ಶಾಂಭವಿ. ಫೋನ್ನಲ್ಲಿ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ನೋಡಿದ ಕೂಡಲೇ ಲಿಫ್ಟ್ ಮಾಡಿ ಹಲೋ ಮೇಡಮ್ ಎಂದು ಈ ಬಾರಿ ಹತ್ತಿರ ಇಟ್ಟುಕೊಂಡು ಜಾಗ್ರತೆಯಿಂದ ಮಾತನಾಡುತ್ತಾನೆ ಅಜಯ್. ಅವನ ವರ್ತನೆಗೆ ಕರೆದ ಗೌರವಕ್ಕೆ ಹ್ಯಾಪಿ ಫೀಲ್ ಆಗುತ್ತಾ ನೀನು ಹೈದರಾಬಾದಿಗೆ ಬರಬೇಕಾದ ಟೈಮ್ ಬಂದಿದೆ, ಈ ದಿನ ರಾತ್ರಿ ಹೊರಟು ಬೆಳಗಾಗುವುದರೊಳಗೆ ಇಲ್ಲಿಗೆ ಬಂದು ಬಿಡು ಎನ್ನುತ್ತಾ ಇಲ್ಲಿಗೆ ಬಂದ ಮೇಲೆ ಎಲ್ಲಿ ಇರಬೇಕೆಂದು ನಿನಗೆ ಅಡ್ರೆಸ್ ಶೇರ್ ಮಾಡುತ್ತೇನೆ ಬಾ ಎಂದು ಅಜಯ್ ಏನು ಹೇಳುತ್ತಾನೆ ಎಂದು ಉತ್ತರ ಕೂಡ ಕೇಳದೆ ಫೋನ್ ಇಟ್ಟು ಬಿಡುತ್ತಾಳೆ ಶಾಂಭವಿ. ಇದು ಇವಳ ಪೊಗರು ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಆ ದಿನ ರಾತ್ರಿ ಹೈದರಾಬಾದ್ಗೆ ಹೋಗಲು ಎಲ್ಲ ಏರ್ಪಾಡು ಮಾಡಿಕೊಳ್ಳುತ್ತಾನೆ ಅಜಯ್. ಆದಿ ಆಫೀಸ್ಗೆ ಹೋದ ನಂತರ ಗಾನವಿ ರೋಟೀನ್ ಹಾಗೆಯೇ ತನ್ನ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಡ್ರೈವರ್ ಜೊತೆ ಆಫೀಸ್ಗೆ ಕಳುಹಿಸುತ್ತಾಳೆ. ಯಾವಾಗಲೂ ಹಾಗೆ ದೀಪಕ್ ಕೂಡ ಊಟಕ್ಕೆ ಬಂದು ಕೂರುವಷ್ಟರಲ್ಲಿ ಆದಿ ಅಸಲು ಈ ಲೋಕದಲ್ಲೇ ಇಲ್ಲದಂತೆ ರಾತ್ರಿ ನಡೆದದ್ದನ್ನು ನೆನಪಿಸಿಕೊಂಡು ಗಾನವಿಯ ಮುಗ್ಧತೆಗೆ ತನ್ನಲ್ಲಿ ತಾನೇ ನಗುತ್ತಾ ಇರುತ್ತಾನೆ. ಎಂದೋ ಒಮ್ಮೆ ತಪ್ಪ ಆದಿ ಮುಖದಲ್ಲಿ ಕಾಣದ ಕಿರುನಗೆಯನ್ನು ಆಶ್ಚರ್ಯವಾಗಿ ನೋಡುತ್ತಾ ಆ ನಗುವಿಗೆ ಕಾರಣ ಗಾನವಿನೇ ಎಂದು ಆದಿಯನ್ನು ಏಕಮಾತ್ರವೂ ಡಿಸ್ಟರ್ಬ್ ಮಾಡದೆ ತಾನೇ ಇಬ್ಬರಿಗೂ ಸೇರಿಸಿ ಲಂಚ್ ಬಡಿಸುತ್ತಾ ಆದಿಯನ್ನು ಗಮನಿಸುತ್ತಾ ಇರುತ್ತಾನೆ.
ಆದಿ ಮುಖದಲ್ಲಿ ಅಂತಹ ಸ್ವಚ್ಛವಾದ ನಗುವನ್ನು ರಂಜಿನಿಯವರು ಇದ್ದಾಗ ಅವನ ಬಾಲ್ಯದಲ್ಲಿ ಮಾತ್ರ ನೋಡಿದ್ದನು. ಯಾವಾಗ ಅವನ ತಾಯಿ ತೀರಿಕೊಂಡರೋ ಅಂದಿನಿಂದ ಯಾಂತ್ರಿಕವಾಗಿ ನಗುವುದೇ ಮರೆತು ಬಿಟ್ಟಿದ್ದನು. ಆ ಸ್ವಚ್ಛವಾದ ನಗುವನ್ನು ಇಷ್ಟು ವರ್ಷಗಳ ನಂತರ ನೋಡುತ್ತಿದ್ದಾನೆ. ನಿಧಾನವಾಗಿ ಆದಿ ಮನಸ್ಸಿನಲ್ಲಿ ಗಾನವಿ ಜಾಗ ಪಡೆದುಕೊಳ್ಳುತ್ತಿದ್ದಾಳೆ ಎಂದು ಅರ್ಥವಾಗುತ್ತದೆ ದೀಪಕ್ಗೆ. ಆದಿ ಗಾನವಿಯ ಜೊತೆ ಯಾವಾಗಲೂ ಹೀಗೆ ನಗುತ್ತಾ ಇರಲಿ ಎಂದು ಕೋರಿಕೊಳ್ಳುತ್ತಾ ಇವರ ಮಧ್ಯೆ ಎಂತಹ ಅಪಾರ್ಥಗಳು ಬರಬಾರದು ಎಂದು ಆದಿನ ಸಂತೋಷ ಕೋರುವ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಇಬ್ಬರಿಗೂ ಲಂಚ್ ಪ್ಲೇಟ್ಗಳಲ್ಲಿ ಬಡಿಸಿ ಆದಿ ಭುಜದ ಮೇಲೆ ಕೈ ಹಾಕಿ ತಟ್ಟಿದಾಗ ಎದುರಿಗೆ ಇದ್ದ ದೀಪಕ್ನನ್ನು ನೋಡುತ್ತಾ ಅರೆ ನೀನು ಯಾವಾಗ ಬಂದೆ ಎಂದು ಹೇಳುತ್ತಾನೆ ಆದಿ. ನೀನು ಯಾವುದೋ ಊಹಾಲೋಕದಲ್ಲಿ ವಿಹರಿಸುತ್ತಿದ್ದಾಗ ಎಂದು ವ್ಯಂಗ್ಯವಾಗಿ ಹೇಳುತ್ತಾನೆ ದೀಪಕ್. ದೀಪಕ್ ಹೊಟ್ಟೆಗೆ ಗಟ್ಟಿಯಾಗಿ ಒಂದು ಪಂಚ್ ಕೊಟ್ಟು ಈ ಎಕ್ಸ್ಟ್ರಾ ಮಾತುಗಳೆಲ್ಲ ಕಡಿಮೆ ಮಾಡಿಕೋ ಎನ್ನುತ್ತಾನೆ. ನಿಜ ಮಾತನಾಡಿದರೆ ಹೀಗೆ ಇರುತ್ತದೆ ಎಂದು ಹೇಳುತ್ತಾ ಹ್ಯಾಂಡ್ಸ್ ವಾಶ್ ಮಾಡಿಕೊಂಡು ಬಾ ಊಟ ಮಾಡುವ ಎಂದು ಹೇಳುತ್ತಾನೆ. ಎದುರಿಗೆ ಇರುವ ಐಟಮ್ಸನ್ನು ನೋಡುತ್ತಾ ಗಾನವಿ ಮನೆಯಲ್ಲಿ ಇದ್ದರೆ ಎಷ್ಟು ಪ್ರೀತಿಯಿಂದ ಬಡಿಸುತ್ತಾಳೋ ನೆನಪಿಸಿಕೊಂಡು ಮನಸ್ಸಿನಲ್ಲಿ ಗಾನವಿಯ ರೂಪ ಸುಳಿದಾಗ ಸಣ್ಣ ನಗುವಿನೊಂದಿಗೆ ದೀಪಕ್ ಜೊತೆ ಕುಳಿತು ಲಂಚ್ ತಿನ್ನುತ್ತಾ ನಾಳೆ ಕ್ಲೈಂಟ್ಸ್ ಜೊತೆ ನಡೆಯುವ ಮೀಟಿಂಗ್ ಬಗ್ಗೆ ಚರ್ಚಿಸುತ್ತಾರೆ ಇಬ್ಬರು. ನಾಳೆ ಸಾಯಂಕಾಲ ರೆಸ್ಟೋರೆಂಟ್ನಲ್ಲಿ ಮೀಟಿಂಗ್, ರೆಡಿಯಾಗಿರು ಎಂದು ಹೇಳಿ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಹೊರಟು ಹೋಗುತ್ತಾನೆ ದೀಪಕ್. ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಮೇಲಕ್ಕೆ ಬಂದು ತನ್ನ ರೂಮಿನಲ್ಲಿ ಕುಳಿತು ಬೆಳಿಗ್ಗೆ ಆದಿಯ ವರ್ತನೆಯನ್ನು ನೆನಪಿಸಿಕೊಂಡು ಇವರು ಯಾಕೆ ನನ್ನ ಜೊತೆ ಹೀಗೆ ವರ್ತಿಸುತ್ತಿದ್ದಾರೆ ಅಂದುಕೊಳ್ಳುತ್ತಾ ಆದಿ ಸಾಮೀಪ್ಯ ನೆನಪಾದಾಗ ಕೆನ್ನೆಗಳಲ್ಲಿ ತನಗೆ ತಿಳಿಯದಂತೆ ಹೊಸ ನಾಚಿಕೆ ಸೇರುತ್ತಿದ್ದರೆ ಕೆನ್ನೆಗಳಲ್ಲಿ ಕೆಂಪು ಮೂಡುತ್ತದೆ ಗಾನವಿಗೆ. ಈ ಕಥೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.